ಬಹುನಿರೀಕ್ಷಿತ ಚಿತ್ರ ಥಗ್ ಲೈಫ್ ನಿನ್ನೆ ಬಿಡುಗಡೆ ಆಯಿತು. ಜನಸಾಮಾನ್ಯರ ಭಾಷೆಯಲ್ಲಿ, ಅವರ ಪರಿಭಾಷೆಯಲ್ಲಿ ಅದು ಮಕಾಡೆ ಮಲಗಿದೆ, ಹೀನಾಯ ಸೋಲನ್ನು ಕಂಡಿದೆ. ಹಿಂದೆಂದೂ ಇಲ್ಲದಷ್ಟು ಕಮಲ್ ಚಿತ್ರ ಇದು ಸೋತಿದೆ. ಅದಕ್ಕೆ ಹೇಳೋದು ಹಿರಿಯರು, ನಮ್ಮ ಮಾತಿನಲ್ಲಿ ಖಾರ ಇರಬಹುದು, ಆದರೆ ಅಹಂಕಾರ ಇರಬಾರ್ದು ಅಂತ. ಕಮಲ್ ತೋರಿಸಿದ್ದು ಅಹಂಕಾರ. ತನಗೆ ಗೊತ್ತಿರುವಂತಹ, ತಾನು ಕೇಳಿರುವಂತಹ ಜನರೇ ಇತಿಹಾಸ ತಜ್ಞರು, ಭಾಷಾ ತಜ್ಞರು, ಇನ್ಯಾರೂ ಇಲ್ಲ ಅನ್ನುವ ಮೊಂಡುವಾದ, ಹಠ ಅವ್ರದ್ದು. ಆ ದಾರ್ಷ್ಟ್ಯ ಎಲ್ಲಿಯವರೆಗೆ ಅಂತಂದರೆ, ಇಡೀ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಕರ್ನಾಟಕದಲ್ಲಷ್ಟೇ ಬಳದಂತೆ ಆಗಲಿಲ್ಲ, ತಮಿಳ್ನಾಡಿನ ಜನ ಕೂಡ ಅವ್ರ ಬಗ್ಗೆ ಛೀ ಥೂ ಅಂದ್ಕೊಳ್ಳುವ ಆ ಮಟ್ಟಿಗೆ ಅವರು ಅದನ್ನು ಬೆಳೆಸಿದ್ರು. ಯಾವುದೇ ವಾದವನ್ನು ತೀರಾ ಬೆಳೆಸಬಾರ್ದು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು. ಹಿಂದೆ ರಾಜಾಜಿಯವರು ಕನ್ನಡ ತಮಿಳಿನ ಅಪಭ್ರಂಶ ಅಂದರು. ಎಲ್ಲೋ ಒಂಥರ ಯಕಶಿತ್ ಭಾಷೆ, ತೆಲುಗು ಲಿಪಿಯನ್ನು ಹೊಂದಿರುವಂತಹ ಕನ್ನಡ ಅಪಭ್ರಂಶ, ಅದರಲ್ಲಿ ಏನೂ ಇಲ್ಲ ಅಂದರು. ಹಿಂದಿನಿಂದ ತಮಿಳರಿಗೆ ಕನ್ನಡದ ಉತ್ಕರ್ಷದ ಬಗ್ಗೆ, ಕನ್ನಡದ ಏಳಿಗೆಯ ಬಗ್ಗೆ, ಕನ್ನಡದ ವಿಕಾಸದ ಬಗ್ಗೆ ಅಷ್ಟಕ್ಕಷ್ಟೇ ಅಲ್ಲ, ಉರಿ ಮತ್ಸರ, ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯ ಆಗಿರಬೇಕಾಗಿತ್ತು ದ್ರಾವಿಡರೆಲ್ಲ. ಇಲ್ಲ, ಈ ತಮಿಳು ವತ್ಸರು ಕನ್ನಡದ ಬಗ್ಗೆ ವಿಶೇಷವಾದ ಮತ್ಸರ. ಯಾಕೆ ಅಂತಂದರೆ, ನಾವು ಸಾಧಕರು, ನಾವು ಯಶೋಪಥದಲ್ಲಿರೋರು, ನಮ್ಮನ್ನು ನೋಡಿ ಅವರು ಕಲಿಬೇಕು, ನಮ್ಮ ಹಿಂದೆ ಬರಬೇಕು. ಇಲ್ಲ, ಅವರು ನಾವೇ ಶ್ರೇಷ್ಠರು ಅಂತ ಒಂದು ಪೊಳ್ಳು ಪ್ರತಿಪಾದನೆ ಮಾಡಿಕೊಂಡು ಆ ದ್ವೇಷಿಸುವ ಮೂಲಕ ಅವರು ನಮ್ಮನ್ನು ಹೀಗಳಿತಿದ್ದಾರೆ. ಅದು ಇವತ್ತಿಂದಲ್ಲ, ಇತಿಹಾಸದ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇರುವಂಥದ್ದು. ತಮಿಳರ ಈ ದುರ್ವರ್ತನೆಗೆ, ತಮಿಳರ ಈ ಅಸಹಿಷ್ಣುತೆಗೆ 2000 ವರ್ಷಗಳ ಇತಿಹಾಸ ಇದೆ. ಒಂದಲ್ಲ ಎರಡಲ್ಲ, ಖಚಿತವಾಗಿ ಹೇಳಬೇಕು ಅಂದರೆ 1700 ವರ್ಷಗಳಿಂದಲೂ ಕೂಡ ಅವರು ಹೀಗೇ ನಡ್ಕೊಂಡು ಬರ್ತಿದ್ದಾರೆ. ನಮ್ಮನ್ನು ಮೀರಿಸಲಿಕ್ಕೆ ಆಗಿಲ್ಲ. ಹಿಂದೆ ನಮ್ಮ ಚಳವಳಿಗಾರರು ಒಂದು ಮಾತು ಹೇಳ್ತಿದ್ರು, ನಾವು ಯಾರಿಗಿಂತ ಕಡಿಮೆ ಇಲ್ಲ, ಯಾವ ಭಾಷೆಗಿಂತ ಕಡಿಮೆ ಇಲ್ಲ. ದಯವಿಟ್ಟು ನಮ್ಮ ಕನ್ನಡ ಚಳವಳಿಗಾರರು ಇನ್ನು ಮುಂದೆ ತಮ್ಮ ಹೇಳಿಕೆಗಳನ್ನು ಇಂತೇದಿಸಿಕೊಳ್ಳಬೇಕು, ಅಂದರೆ ಅಪ್ಡೇಟ್ ಮಾಡಿಕೊಳ್ಳಬೇಕು. ಹೇಗೆ ಅಂತಂದರೆ, ನಮಗಿಂತ ಶ್ರೇಷ್ಠರು ಯಾರೂ ಇಲ್ಲ, ಕನ್ನಡಕ್ಕಿಂತ ಮಿಗಿಲಾದ ಭಾಷೆ ಇಲ್ಲ, ಕನ್ನಡಕ್ಕಿಂತ ಸಾಟಿಯಾದದ್ದು ಈ ದೇಶದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಯಾರಾದರೂ ಇದೆ ಅಂದರೆ ಅವರು ಅದನ್ನು ಸಮರ್ಥಿಸಿ ಅಥವಾ ಸಾಧಿಸಿ ತೋರಿಸಲಿ. ಈಗ ನಾನು ರಾಜಾಜಿಯವ್ರ ವಿಷಯ ಹೇಳ್ತಾ ಇದ್ದೆ. ಅವರು ಆ ಮಾತನ್ನು ಎಲ್ಲಿ ಆಡಿದ್ರು ಅಂತಂದರೆ, ತಮ್ಮದೊಂದು ಪತ್ರಿಕೆ ಇತ್ತು, ಆ ಪತ್ರಿಕೆಯಲ್ಲಿ ಬರೆದರು. ಆ ಪತ್ರಿಕೆಯಲ್ಲಿ ಬರೆದ ಮೇಲೆ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು, ಕರ್ನಾಟಕದಲ್ಲಿ ವಿವಾದ ಹೊತ್ಕೊಳ್ತು. ರಾಜಾಜಿಯವರು ಈ ಥರ ಬರೆದಿದ್ದಾರೆ ಅಂತ. ರಾಜಾಜಿ ಯಾರು? ರಾಜಗೋಪಾಲಾಚಾರ್ಯ ಅವರು ತಮಿಳಿನ ಒಬ್ಬ ವಿದ್ವಾಂಸರು, ಇಂಗ್ಲೀಷಿನ ಒಬ್ಬ ಲೇಖಕರು ಕೂಡ ಆಗಿದ್ದರು. ಭಾರತದ ಗವರ್ನರ್ ಜನರಲ್ ಆಗಿದ್ದಂಥವರು. ಅಂಥವರು ತಮ್ಮದೊಂದು ಪತ್ರಿಕೆ ಇತ್ತು, ಸ್ವರಾಜ್ಯ ಅಂತ. ಆ ಪತ್ರಿಕೆಯಲ್ಲಿ ಕನ್ನಡವನ್ನು ಇನ್ನಿಲ್ಲದಂತೆ ಹಳೆದರು. ಏನೋ ತಮಿಳರಿಗೆ ಕನ್ನಡವನ್ನು ಹೀನಾಯವಾಗಿ ಕಂಡದ್ರು. ಯಾಕೋ ತಮಿಳರಿಗೆ ಕನ್ನಡವನ್ನು ಹೀನಾಯವಾಗಿ ಕಾಣೋದು ಮತ್ತು ಅದನ್ನು ಹಳೆಯೋದು ಅಂದರೆ ತುಂಬ ಸಂತೋಷ. ಅದು ಅಲ್ಲಿಗೆ ನಿಂತಿದ್ರೆ ಪರವಾಗಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಒಂದು ವಿವಾದ ಹೊತ್ಕೊಳ್ತು ಅಂತ ಹೇಳಿದೆ. ಆ ವಿವಾದಕ್ಕೆ ತುಪ್ಪ ಸುರಿದವ್ರು ಯಾರು ಅಂತಂದರೆ ನಮ್ಮ ಡಿ ವಿ ಗುಂಡಪ್ಪನವರು, ಡಿ ವಿ ಜಿ. ಅವ್ರು ಹೇಳಿದ್ರು, ಹೌದು ರಾಜಾಜಿ ಹೇಳಿದ್ದು ಸರಿ, ಕನ್ನಡ ತಮಿಳಿನ ಅಪಭ್ರಂಶ ಅಂದರು. ನರಕಕ್ಕೆ ಇಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲ್ದಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂದ ನಮ್ಮ ಹೆಣ್ಕುಡ್ಕ ರತ್ನ ಡಾಕ್ಟರ್ ಜಿ ಪಿ ರಾಜರತ್ನಂ ಅವರು ಕೂಡ ರಾಜಾಜಿ ಮಾತು ಸರಿ ಅಂಥೇಳಿ ಒಪ್ಕೊಂಡ್ಬಿಟ್ರು. ಚಳವಳಿ ಜೋರಾಯಿತು. ಕೊನೆಗೆ ಇದರ ಕಾವು ರಾಜಾಜಿಯವರಿಗೆ ತಟ್ಟಿತು.
ಅವರಲ್ಲಿ ಸ್ವಲ್ಪವಾದರೂ ವಿವೇಕ ಉಳಿದಿತ್ತು. ವಿವೇಕಿಯಾದ ರಾಜಾಜಿ ಕಡೆಗೂ ತಮ್ಮ ಪತ್ರಿಕೆಯಲ್ಲೇ ಕನ್ನಡಿಗರ ಭಾವನೆಗಳಿಗೆ ನಾನು ನೋವನ್ನು ಉಂಟು ಮಾಡಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳಿಕೊಂಡ್ರು. ಅಲ್ಲಿಗೆ ಆ ಚಳವಳಿ ನಿಲ್ತು. ಅಂದರೆ ರಾಜಾಜಿ ಕ್ಷಮೆಯನ್ನು ಕೋರಿದ್ರು, ಕಮಲ ಹಾಸನ್ ನಾನು ಕ್ಷಮೆ ಕೇಳೋದಿಲ್ಲ, ಪ್ರೀತಿಯ ವಿಚಾರದಲ್ಲಿ ನಾನು ಕ್ಷಮೆಯನ್ನು ಕೋರುವ ಅಗತ್ಯ ಇಲ್ಲ ಅಂದರು. ತಮ್ಮ ಖಾಸಗಿ ಬದುಕಿನಲ್ಲಿ ಪ್ರೀತಿಗೆ ಜಾಗವೇ ಇಲ್ಲ, ಪ್ರೀತಿಯ ಪದದ ವ್ಯಾಖ್ಯಾನವೇ ಗೊತ್ತಿಲ್ಲದ ಕಮಲ್ ಕ್ಷಮೆ ಕೋರೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ, ಭೀಷ್ಮಿಸಿ ಕೂತಿದ್ದಾರೆ. ನಿನ್ನೆಯ ಅವರ ಚಿತ್ರದ ಹೀನಾಯ ಸೋಲು ಅವರ ಕಣ್ಣನ್ನು ತೆರೆಸತ್ತೆ ಅಂದ್ಕೊಳ್ತೀನಿ. ಅದು ತೆರೆಸದೇ ಇದ್ದರೆ ಮುಂದೆ ಭಗವಂತನೇ ಕಾಪಾಡಬೇಕು ಅವರನ್ನು. ಒಂದು ಮಾತನ್ನು ಹೇಳ್ತಾರೆ ಅವರು, ಉಯಿರೇ ಉರವೇ ತಮಿಳ್ ಅಂತ ಹೇಳಿಬಿಟ್ಟು. ಅರೆ, ಘೋಷಣೆಗಳು ಕನ್ನಡಕ್ಕೂ ಇದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಆಳ್ ಕನ್ನಡ ತಾಯಿ, ಬಾಳ್ ಕನ್ನಡ ತಾಯಿ ಅಂತ ನಾವು ಕೂಗಬಹುದು. ಆದರೆ ಹೇಳಿದಂತೆ ನಾವು ನಡ್ಕೊಳ್ತೇವೆ, ಆಡಿದ್ದನ್ನು ಉಳಿಸ್ಕೊಳ್ತೇವೆ, ಅದನ್ನು ಒಂದು ನಿರ್ಣಾಯಕ ಹಂತಕ್ಕೆ ಕೊಂಡೊಯ್ತೇವೆ. ಕಮಲ್ ಹಾಸನ್ ಹಾಗಲ್ಲ, ಮೊಂಡು ಹಠ ಅವ್ರದ್ದು. ಏನೋ ನಾನು ಸಾಧಿಸಿಬಿಟ್ಟೆ ಅನ್ನುವ ಹಠ. ಅಂದರೆ ಅವರ ಇಡೀ ನರನಾಡಿಗಳಲ್ಲಿ ಧಮನಿಗಳಲ್ಲಿ ರಾಜಕೀಯ ನೆತ್ತರು ಪ್ರವಹಿಸ್ತಾ ಇದೆ, ಹರಿತಾ ಇದೆ. ಅದು ತಮಿಳಿನ ಅಭಿಮಾನ ಅಲ್ಲ. ತಮಿಳಿನ ಅಭಿಮಾನ ಅವರಿಗೆ ಒಂದು ಸೋಗಾಗಿದೆ. ಅದನ್ನು ಒಂದು ರಾಜಕೀಯ ಲಾಭಕ್ಕೆ, ರಾಜಕೀಯವಾಗಿ ಆ ತಮಿಳಿನ ಅಭಿಮಾನವನ್ನು ನಗದೀಕರಿಸ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ. ಕಮಲ್ ಅವರೇ, ನಿನ್ನೆ ಒಂದು ಮಾತು ಹೇಳಿದ್ರಿ ಇತ್ತೀಚೆಗೆ. ಏನು ಹೇಳಿದ್ರಿ? ತಮಿಳುನಾಡು ತುಂಬ ಉದಾರವಾದದ್ದು, ಈ ಥರದ್ದು ಬೇರೆ ರಾಜ್ಯಗಳು ಇವೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮದೇ ಉದಾರವಾದ ರಾಜ್ಯ. ಇಲ್ಲೊಬ್ಬ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದ, ಇಲ್ಲೊಬ್ಬ ಮೆನನ್ ಮುಖ್ಯಮಂತ್ರಿ ಆಗಿದ್ದ, ಮಂಡ್ಯದ ಅಯ್ಯಂಗಾರೊಬ್ಬರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅಂತ. ಅರೆ, ಅವ್ರು ಮಾಡಿದ್ದೇನು, ಕಾದಿದ್ದೇನು? ತಮಿಳ್ನಾಡಿನ ಹಿತ. ಕನ್ನಡಕ್ಕೆ ಆಕೆ ಕೊಡಲಿಯ ಕಾವು, ಕುಲಕ್ಕೆ ಮೃತ್ಯು ಎಂಬಂತೆ ಆಗಿಬಿಟ್ಲು. ಎಷ್ಟರ ಮಟ್ಟಿಗೆ ಅಂದರೆ, ಕಾವೇರಿ ನೀರನ್ನು ಹರಿಸ್ಕೊಳ್ಳೋದೆಲ್ಲ ಮಾಡಿ ಆ ನೀರನ್ನು ಸಂಸ್ಕರಿಸಿ ಕುಡಿಯಬೇಕು, ಹಾಗಾಗಿ ಸಂಸ್ಕರಿಸಿ ಬಿಡಬೇಕು, ಅದನ್ನು ಶುದ್ಧ ನೀರನ್ನು ನಮಗೆ ಹರಿಸ್ಬೇಕು ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿದ್ದಾಳೆ. ಆ ಮೊಕದ್ದಮೆ ಇನ್ನೂ ನಡೀತಾ ಇದೆ. ನಮಗೆ ಗೊತ್ತಿಲ್ಲ, ನಾವು ಅವರಿಗೆ ಬಿಸ್ಲೇರಿ ನೀರನ್ನು ಬಿಡಬೇಕು, ಕಿನ್ಲೆ ನೀರನ್ನು ಬಿಡಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ, ಅವರೇ ಹೇಳಬೇಕಾಗಿದೆ. ಕಮಲ್ ಅವರೇ, 1700 ವರ್ಷಗಳ ಹಿಂದೆ ನಿಮ್ಮ ತಮಿಳರು ನಮಗೆ ಹೇಗೆ ಮಗ್ಗುಲ ಮುಳ್ಳಾಗಿದ್ದಾರೆ, ನೆರೆ ಅನ್ನೋರು ಹೇಗೆ ಹೊರೆಯಾಗಿದ್ದಾರೆ ಅನ್ನೋದನ್ನು ಕೆಲವು ಮಾತುಗಳಲ್ಲಿ ಹೇಳ್ತೀನಿ. ದಯವಿಟ್ಟು ಗಮನವಿಟ್ಟು ನೀವು ಯಾರ ಕೈಲಾದರೂ ಭಾಷಾಂತರ ಮಾಡಿಸ್ಕೊಂಡು ಕೇಳಿ. 1700 ವರ್ಷಗಳ ಹಿಂದೆ ಮಯೂರವರ್ಮ ಅನ್ನುವ ಒಬ್ಬ ಯುವಕ, ಆಗ ಆತನ ಹೆಸರು ಮಯೂರ ಶರ್ಮ, ಹೆಚ್ಚಿನ ಅಂದರೆ ಉನ್ನತ ಶಿಕ್ಷಣಕ್ಕಾಗಿ ತಮಿಳುನಾಡಿಗೆ ಹೋಗ್ತಾನೆ. ತಮಿಳುನಾಡಿನ ಕಂಚಿಗೆ ಹೋಗ್ತಾನೆ. ಅಲ್ಲಿ ವೇದಾಧ್ಯಯನದ ಜೊತೆಗೆ ಒಂದಷ್ಟು ಸಮರ ಕಲೆಗಳನ್ನು ಅಭ್ಯಾಸ ಮಾಡಬೇಕು ಅಂತ ಬಯಸ್ತಾನೆ. ಆದರೆ ಅಲ್ಲಿರುವ ಯುವಕರಿಂದ ಅಪಮಾನಿತನಾಗ್ತಾನೆ, ಅರಸ ಕರೆಸ್ಕೊಳ್ತಾನೆ. ಅವನು ಕೂಡ ಮಯೂರ ಶರ್ಮನನ್ನು ಬೈದು ಹೀನಾಯವಾಗಿ ನಿಂದಿಸಿ, ಜಾತಿ ಸೂಚಕವಾಗಿ ಬಳಸಬಾರದಂಥ ಪದಗಳನ್ನು ಬಳಸಿ ಆತನ್ನು ಹೊರಗೆ ಹಾಕ್ತಾನೆ. ಆಮೇಲೇನಾಯಿತು? ಆ ರೋಷ, ಕಾವು ಉಳ್ಕೊಳ್ತು ಮಯೂರ ಶರ್ಮನಲ್ಲಿ. ಅವನು ಒಂದಷ್ಟು ಸೈನ್ಯವನ್ನು ಕಟ್ಟಿ ಪಲ್ಲವರ ಜೊತೆ ಹೋರಾಡ್ತಾನೆ. ಮೊದಲು ಅವರ ದಂಡನಾಯಕನನ್ನೇ ಸೋಲಿಸ್ತಾನೆ, ಮತ್ತೆ ಕಂಚಿಯ ದೊರೆಯೇ ಬರ್ತಾನೆ, ಅವನನ್ನು ಕೂಡ ಮಣಿಸ್ತಾನೆ. ಕೊನೆಗೆ ಕಂಚಿಯ ದೊರೆಯೇ ಅವನನ್ನು ಮಾನ್ಯ ಮಾಡಿ ಮಾಂಡಲಿಕನನ್ನಾಗಿ ಮಾಡಿ ಅವನಿಗೆ ಒಂದು ಭಾಗವನ್ನು ಆಳ್ಕೊಳ್ಳಿಕ್ಕೆ ಕೊಡ್ತಾನೆ. ಮಯೂರ ತನ್ನ ಹೆಸರಿನಲ್ಲಿದ್ದ ಶರ್ಮ ಅನ್ನುವ ಪದವನ್ನು ಬಿಟ್ಬಿಡ್ತಾನೆ. ಯಾಕೆ ಅಂದರೆ ಅದು ಶಾಸ್ತ್ರ ಸೂಚಕ ಅಲ್ಲ ಅನ್ನೋ ಕಾರಣಕ್ಕೆ. ಅವನು ವರ್ಮ ಅನ್ನೋ ಹೆಸರನ್ನು ಧರಿಸ್ತಾನೆ.
ಮಯೂರ ಶರ್ಮ ಮಯೂರ ವರ್ಮ ಆಗ್ತಾನೆ. ಕನ್ನಡವನ್ನು ಈ ನೆಲದ ಆಡಳಿತ ಭಾಷೆಯಾಗಿ ಮಾಡ್ತಾನೆ. ಅದಕ್ಕೆ ಮೊದಲು ಇದ್ದದ್ದು ಶಾತವಾಹನರು. ಕರ್ನಾಟಕವನ್ನು ಆಳಿದ ಮೊದಲ ದೊರೆ ಮಯೂರ ತನ್ನ ಅಸ್ತಿತ್ವದ ಬೇರುಗಳನ್ನು ಇಲ್ಲಿ ಬಿಡೋದಕ್ಕೆ ತಮಿಳರೇ ಕಾರಣ ಆದರು. ಕದಂಬ ವಂಶದ ಸಾಮ್ರಾಜ್ಯದ ಸ್ಥಾಪನೆ ಆದ ಕಥೆ ಇದು. ಕನ್ನಡ ಈ ನೆಲದ ಆಡಳಿತ ಭಾಷೆಯಾಗಿದ್ದು, ಹೀಗೆ ಯಾವ ತಮಿಳರಿಂದ ಅಪಮಾನಿತನಾಗಿದ್ನೋ ಅದೇ ತಮಿಳರು ಅವನಿಗೆ ಮಾನ್ಯತೆಯನ್ನು ಕೊಟ್ಟರು. ಇನ್ನೊಂದು ಘಟನೆಯನ್ನು ಹೇಳ್ತೇನೆ. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ. ಬರೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಆತನ ಕೀರ್ತಿ ಹರಡಿತ್ತು. ಉತ್ತರಾಪಥೀಶ್ವರ ಅನ್ನುವ ಬಿರುದನ್ನು ಧರಿಸಿದ್ದ ಹರ್ಷವರ್ಧನ ಚಾಲುಕ್ಯರನ್ನು ಸೋಲಿಸಬೇಕು, ಇಮ್ಮಡಿ ಪುಲಿಕೇಶಿಯನ್ನು ಮಣಿಸಬೇಕು ಅಂತ ಬರ್ತಾನೆ. ಅವನನ್ನು ನರ್ಮದೆಯ ಆಚೆಗೆ, ಅಂದರೆ ಗುಜರಾತಿನ ಆಚೆಗೆ ಅವನು ಓಡಿಸ್ತಾನೆ. ಯುದ್ಧ ಮಾಡಿ ಆ ಕಾಳಗದಲ್ಲಿ ಅವನು ಗೆಲ್ತಾನೆ. ಅಂದರೆ ಅಂತಹ ವೀರನಾದ ಪುಲಿಕೇಶಿಯನ್ನು ಪಲ್ಲವರ ದೊರೆ ನರಸಿಂಹವರ್ಮನ್ ಒಂದು ಅನ್ನುವ ಆ ರಾಜ ಸೋಲಿಸ್ತಾನೆ. ಸೋಲಿಸಿದ ಮೇಲೆ ಆ ಚಾಲುಕ್ಯರ ಸಾಮ್ರಾಜ್ಯದ ವೈಭವ ಸ್ವಲ್ಪ ಕಡಿಮೆ ಆಗುತ್ತೆ. 100 ವರ್ಷಗಳಾದ ಮೇಲೆ ಈ ಇಮ್ಮಡಿ ಪುಲಿಕೇಶಿಯ ಮರಿಮಗ ವಿಕ್ರಮಾದಿತ್ಯ II ಅನ್ನೋನು ಕಂಚಿಗೆ ಹೋಗ್ತಾನೆ. ಅದೇ ಪಲ್ಲವರನ್ನು ಸೋಲಿಸ್ತಾನೆ. ಅಲ್ಲಿರುವ ವಜ್ರ ವೈಡೂರ್ಯಗಳನ್ನೆಲ್ಲ ಒಟ್ಟು ಮಾಡ್ಕೊಳ್ತಾನೆ. ಅಲ್ಲಿರುವ ಚಿನ್ನವನ್ನೂ ಸಹಿತ, ಬೆಳ್ಳಿಯನ್ನೂ ಸಹಿತ, ಅಲ್ಲಿ ಏನೇನು ಇರುತ್ತೋ ಎಲ್ಲವನ್ನು ಗುಡ್ಡೆ ಹಾಕ್ಕೊಳ್ತಾನೆ. ಕೊನೆಗೆ ಅವನನ್ಸತ್ತೆ, ಇದನ್ನು ತಗೊಂಡು ಹೋಗೋದು ಬೇಡ, ನನಗೆ ಈ ಕಂಚಿಯನ್ನು ಗೆಲ್ಲಬೇಕಾಗಿತ್ತು, ಗೆದ್ದಿದ್ದೇನೆ ಅಂಥೇಳಿ ಅಲ್ಲಿರುವ ಬ್ರಾಹ್ಮಣರನ್ನು ಕರೆದು ಒಂದಷ್ಟು ಉಡುಗೊರೆಗಳನ್ನು ಕೊಡ್ತಾನೆ. ರೈತರನ್ನು ಕರೆದು ಒಂದಷ್ಟು ದಾನ ಮಾಡ್ತಾನೆ. ಮಿಗಿಲಾಗಿ ಹಿಂದುಳಿದ ವರ್ಗದವರನ್ನು, ದಲಿತರನ್ನು ಕರೆದು ಅವನು ಆ ಸಂಪತ್ತನ್ನು ಹಂಚ್ತಾನೆ. ಶಾಂತಿಯಿಂದ ಬಾಳಿ ಅಂತ ಹೇಳ್ತಾನೆ. ಆ ಕಂಚಿಯ ದೇವಸ್ಥಾನವನ್ನು ಅವನು ಸುಡೋದಿಲ್ಲ. ಹಿಂದೆ ನರಸಿಂಹವರ್ಮ ಬಾದಾಮಿಯಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದಾಗ ಅಲ್ಲಿರೋ ಸಂಪತ್ತನ್ನೆಲ್ಲ ಲೂಟಿ ಮಾಡ್ದ. ಇಡೀ ಬಾದಾಮಿಯನ್ನು ಸುಟ್ಟುಬಿಟ್ಟ. 100 ವರ್ಷಗಳ ಅನಂತರ ವಿಕ್ರಮಾದಿತ್ಯ ಅದನ್ನು ಸುಡಬಹುದಿತ್ತು, ಸುಡಲಿಲ್ಲ. ಮತ್ತಷ್ಟು ಅದಕ್ಕೆ ಮೆರುಗು ತಂದು ಕೊಟ್ಟ. ಆ ಯುದ್ಧದಲ್ಲಿ ಯಾರ್ಯಾರೋ ಸತ್ತೋಗಿದ್ರು ತಮಿಳವರು, ಅವರ ಕುಟುಂಬಗಳಿಗೆಲ್ಲ ಈತ ಪರಿಹಾರ ಧನವನ್ನು ಆ ಕಾಲದಲ್ಲೇ ವಿತರಣೆ ಮಾಡಿದ್ದ. ಇದು ನಡೆದದ್ದು 8ನೇ ಶತಮಾನದ ಆರಂಭದಲ್ಲಿ. ಅಂದರೆ 1300 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇದು. ಅಂದರೆ ಕನ್ನಡಿಗರ ಔದಾರ್ಯವನ್ನು, ಕನ್ನಡಿಗರ ಪ್ರೀತಿಯನ್ನು, ಕನ್ನಡಿಗರ ವಿವೇಕವನ್ನು ನೀವು ಅರ್ಥಕೋಬೇಕು. ಯಾರೋ ಒಬ್ಬ ಮಂಡ್ಯದ ಅಯ್ಯಂಗಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು, ಅದಕ್ಕಾಗಿ ತಮಿಳುನಾಡು ಶ್ರೇಷ್ಠ ಅನ್ನುವ ಭ್ರಮೆಗಳನ್ನು ನೀವು ಇಟ್ಕೋಬಾರ್ದು. ಇವತ್ತು ಬೇಕಾಗಿರುವಂಥದ್ದು ಸಹಿಷ್ಣುತೆ, ಇವತ್ತು ಬೇಕಾಗಿರುವಂಥದ್ದು ಸೌಹಾರ್ದ, ಅದು ಭಾಷಾ ಸೌಹಾರ್ದ. ಆ ಭಾಷಾ ಸೌಹಾರ್ದದ ಕೊಂಡಿಗಳನ್ನು ನಿಮ್ಮಂಥ ನಟರು, ಅಂದರೆ ನಿಮ್ಮನ್ನ ಕಲಾವಿದರು ಅಂತ ಇದ್ವಿ ಇಷ್ಟು ದಿನ, ನಿಮ್ಮಂಥ ನಟರು ಕಲಾವಿದರು ಸೇರಿ ಬಲಿಷ್ಠಗೊಳಿಸಬೇಕು, ದೃಢಗೊಳಿಸಬೇಕು. 12ನೇ ಶತಮಾನದ ಸಂದರ್ಭದಲ್ಲಿ ಹೊಯ್ಸಳರು ಬೇಲೂರು ಹಳೆಬೀಡು ಪ್ರಾಂತ್ಯದಲ್ಲಿ ಆಳ್ತಾಯಿದ್ರು. ಯಾರು ಆವಾಗಿದ್ದ ದೊರೆ ಅಂದರೆ ಬಿಟ್ಟಿದೇವ. ಆ ಬಿಟ್ಟಿದೇವನ ರಾಜ್ಯಕ್ಕೆ ಶ್ರೀ ರಾಮಾನುಜಾಚಾರ್ಯರು ಬಂದರು. ರಾಮಾನುಜಾಚಾರ್ಯರು ಯಾರು? ಶಂಕರಾಚಾರ್ಯರು, ಅದ್ವೈತ ಮತದ ಸ್ಥಾಪಕರು. ಕರ್ನಾಟಕದ ಮಧ್ವಾಚಾರ್ಯರು ದ್ವೈತ ಮತದ ಸ್ಥಾಪಕರು. ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತದ ಸ್ಥಾಪಕರು. ಅಂದರೆ ಒಂದೇ ಬ್ರಾಹ್ಮಣ ವರ್ಗದಲ್ಲಿ 3 ಸಿದ್ಧಾಂತಗಳಿತ್ತು. ಅಂದರೆ ಆ ವಿಶಿಷ್ಟಾದ್ವೈತ ಅನ್ನುವಂತಹ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಸಂತ ಅವರನ್ನು ತಮಿಳುನಾಡಿನ ಜನ ಓಡಿಸ್ಬಿಟ್ರು. ಯಾಕೆ ಅಂತಂದರೆ ಜಾತಿಯ ಸಮಾನತೆ ತರಬೇಕು, ಬಡವ ಮತ್ತು ಬಲ್ಲಿದರ ನಡುವೆ ಇರುವಂತಹ ವೈಮನಸ್ಸನ್ನು
ಹೋಗಲಾಡಿಸ್ಬೇಕು, ಆ ಅಂತರವನ್ನು ಕಡಿಮೆ ಮಾಡಬೇಕು. ಈ ರೀತಿಯ ಕೆಲವು ಜನಪರವಾದ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಾಗ ಅದನ್ನು ಸಹಿಸದ ತಮಿಳರು ಅವರನ್ನು ಅಲ್ಲಿಂದ ಓಡಿಸ್ತಾರೆ. ಅವರು ಬಂದಿದ್ದೆಲ್ಲಿ? ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ. ಅವರು ಕೇರಳಕ್ಕೆ ಹೋಗ್ಬೋದಾಗಿತ್ತು, ಹೋಗಲಿಲ್ಲ. ಪಕ್ಕದ ಆಂಧ್ರಕ್ಕೆ ಹೋಗಬೇಕಾಗಿತ್ತು, ಆಂಧ್ರ ಪ್ರದೇಶಕ್ಕೆ ಹೋಗಲಿಲ್ಲ. ಉತ್ತರ ಭಾರತಕ್ಕೆ ಓಡಿ ಹೋಗ್ಬೋದಾಗಿತ್ತು, ಹೋಗಲಿಲ್ಲ. ಅವರಿಗೆ ಗೊತ್ತಿತ್ತು ಶರಣಾಗತ ವತ್ಸಲರು ಯಾರು ಅಂದರೆ ಕನ್ನಡಿಗರು, ಕರ್ನಾಟಕದವರು, ಅವರಿಗೆ ಇದು ಅರ್ಥ ಆಗತ್ತೆ ಅಂತ ಬಂದರು. ಬಿಟ್ಟಿದೇವ ಅವರನ್ನು ಸ್ವಾಗತಿಸಿ ಅವರನ್ನು ತನ್ನ ಸಾಮ್ರಾಜ್ಯದಲ್ಲಿ ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ತನ್ನ ಜೈನ ಧರ್ಮವನ್ನು ಬಿಟ್ಟು ಅವನು ವೈಷ್ಣವ ಧರ್ಮವನ್ನು ಅನುಸರಿಸಿದ ಹಾಗೆ ಆಯಿತು. ಅಂದರೆ ಯಾರು ಔದಾರ್ಯವಂತರು, ಯಾರು ತಾಳ್ಮೆ ಇಟ್ಕೊಂಡಿರೋವಂಥವರು, ಯಾರು ಶರಣಾಗತ ವತ್ಸಲರು ಅಂತ ಅರಿತುಕೊಳ್ಳಬೇಕಾದಂಥ ಅಗತ್ಯ ಇದೆ.